ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಟೆಕ್ ಬಿಂಬಾ ಚಾನಲ್. ನಾವ ಈ ವಿಡಿಯೋದಾಗ ಟ್ರೀ ಮ್ಯಾಪ್ ನೋಡೋಣ ಅಂತ. ಟ್ರೀ ಮ್ಯಾಪ್ ಕ್ಲಾಸ್ ನೇವಿಗೇಬಲ್ ಮ್ಯಾಪ್ ಇಂಟರ್ಫೇಸ್ ನ ಇಂಪ್ಲಿಮೆಂಟ್ ಮಾಡ್ಕೊಂಡ ಕಾಂಕ್ರೀಟ್ ಇಂಪ್ಲಿಮೆಂಟೇಶನ್ ನ ಪ್ರೊವೈಡ್ ಮಾಡ್ತೈತಿ. ನೇವಿಗೇಬಲ್ ಮ್ಯಾಪ್ ಸಾರ್ಟೆಡ್ ಮ್ಯಾಪ್ ನ ಎಕ್ಸ್ಟೆಂಡ್ ಮಾಡ್ಕೋತೈತಿ. ಸಾರ್ಟೆಡ್ ಮ್ಯಾಪ್ ಮ್ಯಾಪ್ ಇಂಟರ್ಫೇಸ್ ನ ಎಕ್ಸ್ಟೆಂಡ್ ಮಾಡ್ಕೋತೈತಿ. ಟ್ರೀ ಮ್ಯಾಪ್ ಜಾವಾ ಡಾಟ್ ಯುಟಿಲ್ ಪ್ಯಾಕೇಜ್ ದಾಗ ಐತಿ. ಟ್ರೀ ಮ್ಯಾಪ್ ಬ್ಯಾಕ್ ಎಂಡ್ ದಾಗ ರೆಡ್ ಬ್ಲಾಕ್ ಟ್ರೀ ನ ಆಸ್ ಎ ಡಾಟಾ ಸ್ಟ್ರಕ್ಚರ್ ಆಗಿ ಯೂಸ್ ಮಾಡ್ಕೋತೈತಿ ಕೀ ವ್ಯಾಲ್ಯೂ ಪೇರ್ ನ ಸ್ಟೋರ್ ಮಾಡಕ. ರೆಡ್ ಬ್ಲಾಕ್ ಟ್ರೀ ನಮ್ಗೆ ಈ ರೀತಿ ಕಾಣ್ತೈತಿ. ಸೊ ಇದ ರೆಡ್ ಬ್ಲಾಕ್ ಟ್ರೀ ಏನಂತಂದ್ರೆ ಸೆಲ್ಫ್ ಬ್ಯಾಲೆನ್ಸಿಂಗ್ ಬೈನರಿ ಸರ್ಚ್ ಟ್ರೀ ಇದ. ಸೊ ಯಾವ ರೀತಿ ನಾವ ನೋಡ್ ನ ಇನ್ಸರ್ಟ್ ಮಾಡ್ಕೊತ ಹೋಗ್ತೀವಲ್ಲ, ಸೊ ರೆಡ್ ಬ್ಲಾಕ್ ಟ್ರೀ ದಾಗ ಸ್ವಲ್ಪ ಪ್ರಾಪರ್ಟೀಸ್ ಅದಾವ. ಇನ್ ಕೇಸ್ ಆ ಪ್ರಾಪರ್ಟಿ ವೈಲೇಟ್ ಆಯ್ತಂದ್ರೆ ಈ ರೆಡ್ ಬ್ಲಾಕ್ ಟ್ರೀ ತನ್ನ ಬ್ಯಾಲೆನ್ಸ್ ಮಾಡ್ಕೋತೈತಿ. ಸೊ ಈ ರೀತಿ ಇದು ಬ್ಯಾಲೆನ್ಸ್ ಮಾಡೋದ್ರ ಸಲುವಾಗಿ ಇನ್ಸರ್ಷನ್, ಡಿಲೀಷನ್ ಆಮೇಲೆ ಸರ್ಚ್ ಆಪರೇಷನ್ ಎಲ್ಲಾನು ಓ ಲಾಗಿನ್ ಟೈಮ್ ದಾಗ ಆಗ್ತಾವ. ಪ್ರಾಪರ್ಟೀಸ್ ಆಫ್ ರೆಡ್ ಬ್ಲಾಕ್ ಟ್ರೀ ಯಾವ್ಯಾವ ಅದಾವ ಅಂತಂದ್ರ ಪ್ರತಿಯೊಂದು ನೋಡ ಐದರ್ ರೆಡ್ ಅರ್ ಇರ್ತೈತಿ ಇಲ್ಲಾಂದ್ರೆ ಬ್ಲಾಕ್ ಅರ್ ಇರ್ತೈತಿ. ರೂಟ್ ಈಸ್ ಆಲ್ವೇಸ್ ಬ್ಲಾಕ್. ರೂಟ್ ನೋಡ್ ಯಾವಾಗ್ಲೂ ಬ್ಲಾಕ್ ಇರ್ತೈತಿ. ರೆಡ್ ನೋಡ್ಸ್ ಕೆನಾಟ್ ಹ್ಯಾವ್ ಅ ರೆಡ್ ಚಿಲ್ಡ್ರನ್ ಅಂತಂದ್ರ ಈ ನೋಡ್ ರೆಡ್ ಇತ್ತಂದ್ರೆ ಇದ್ರ ಕೆಳಗಡೆ ನಾವ ರೆಡ್ ಚಿಲ್ಡ್ರನ್ ಪ್ಲೇಸ್ ಮಾಡಕ್ ಬರಂಗಿಲ್ಲ. ಎವ್ರಿ ಪಾತ್ ಫ್ರಮ್ ರೂಟ್ ಟು ಅ ನಲ್ ಲೀಫ್ ಹ್ಯಾಸ್ ದ ಸೇಮ್ ನಂಬರ್ ಆಫ್ ಅ ಬ್ಲಾಕ್ ನೋಡ್ಸ್. ಸೊ ನಾವ ರೂಟ್ ಇಂದ ಸ್ಟಾರ್ಟ್ ಮಾಡಿದೀವಿ ಅಂತಂದ್ರೆ ಕೌಂಟ್ ಮಾಡಕ ಎಷ್ಟು ಬ್ಲಾಕ್ ಅದಾವ ಅಂತ ಹೇಳಿ. ಸೊ ಇಲ್ಲೇ ಒಂದೈತಿ, ಇಲ್ಲಿ ಒಂದೈತಿ, ಸೊ ಎರಡ್ ಆಯ್ತಾ. ಸೊ ನಾವ್ ರೂಟ್ ಇಂದ 4 ಗೆ ಬಂದಿವಿ ಅಂತಂದ್ರೆ 4 ನೋಡ್ ಲೀಫ್ ನೋಡ್ ಬಂದಿವಿ ಅಂತಂದ್ರೆ ಎರಡು ಬ್ಲಾಕ್ ನೋಡ್ ಅದಾವ. ಸೊ 11 ಇಂದ ನಾವ್ 9 ಬಂದಿವಿ ಅಂತಂದ್ರೆ ಇಲ್ಲಿನೂ ಎರಡು ಬ್ಲಾಕ್ ನೋಡ್ ಅದಾವ. 11 ಇಂದ 12 ಬಂದ್ರು ಇಲ್ಲಿನೂ ಎರಡು ಬ್ಲಾಕ್ ನೋಡ್ ಅದಾವ. 11 ಇಂದ 20 ಬಂದ್ರು ಇಲ್ಲಿನೂ ಎರಡು ಬ್ಲಾಕ್ ನೋಡ್ ಅದಾವ. ಸೊ ನಾವ್ ರೂಟ್ ಇಂದ ಲೀಫ್ ನೋಡಿಗೆ ಬಂದಿವಿ ಅಂದ್ರೆ ನಂಬರ್ ಆಫ್ ಬ್ಲಾಕ್ ನೋಡ್ಸ್ ಅಪ್ ಆದಾಗ ಸೇಮ್ ಇರ್ಬೇಕು ಎಲ್ಲಾ ಲೀಫ್ ನೋಡಿಗೆ. ನ್ಯೂಲಿ ಇನ್ಸರ್ಟೆಡ್ ನೋಡ ಯಾವಾಗ್ಲೂ ರೆಡ್ ಇರ್ತೈತಿ. ಯಾವ್ದಾರ ಒಂದು ಹೊಸ ನೋಡ್ ನಾವು ಇನ್ಸರ್ಟ್ ಮಾಡ್ತೀವಿ ಅಂದ್ರೆ ಅದು ಯಾವಾಗ್ಲೂ ರೆಡ್ ಇರ್ಬೇಕ. ನಾವ್ ಇದನ್ನ ವಿತ್ ಎಕ್ಸಾಂಪಲ್ ನೋಡೋಣ ಅಂತ. ನಾವ್ ಇಲ್ಲಿ ಏನ್ ಮಾಡಾಕತ್ತೀವ 10, 20, 30 ನಾವ ಇನ್ಸರ್ಟ್ ಮಾಡಾಕತ್ತೀವ. ಇನಿಷಿಯಲಿ ನಮ್ದ ರೆಡ್ ಬ್ಲಾಕ್ ಟ್ರೀ ಏನಿರ್ತೈತಿ ಎಂಟಿ ಇರ್ತೈತಿ. ಸೊ ಇನಿಷಿಯಲಿ ಎಂಟಿ ಇರೋದ್ರಿಂದ ನಾವ್ ಇನ್ಸರ್ಟ್ ಮಾಡಿರುವಂತ ಎಲಿಮೆಂಟ್ ರೂಟ್ ಆಕೈತಿ. ಅದರ ಸಲುವಾಗಿ 10 ಏನ್ ಆಕೈತಿ ಬ್ಲಾಕ್ ಕಲರ್ ಇಂದ ನಾವು ಅದನ್ನ ಇಂಡಿಕೇಟ್ ಮಾಡ್ತೀವ. ನಾವ ಸೆಕೆಂಡ್ ಏನ್ ಮಾಡ್ಬೇಕ 20 ಇನ್ಸರ್ಟ್ ಮಾಡ್ತೀವ. 20 ಇನ್ಸರ್ಟ್ ಮಾಡಿದ್ಮೇಲೆ 20 ಈಸ್ ಗ್ರೇಟರ್ ದನ್ 10. ಅದ್ರ ಸಲುವಾಗಿ ನಾವು ಇದನ್ನ 10 ದ ರೈಟ್ ಚೈಲ್ಡ್ ಆಗಿ ಆಡ್ ಮಾಡ್ತೀವ. ಇನ್ಸರ್ಟ್ ಮಾಡಿರುವಂತ ಹೊಸ ನೋಡ್ ಯಾವಾಗ್ಲೂ ರೆಡ್ ಅಂತ ಹೇಳಿ ಇರ್ಬೇಕು. ಅದಕ್ಕೆ ಇದೇನಾಗೈತಿ 20 ರೆಡ್ ಅಂತ ನಾವ ಅನೋಟೇಟ್ ಮಾಡಾತೀವಿ ಇದನ್ನ. ನಾವ್ ಯಾವಾಗ 30ನ ಇನ್ಸರ್ಟ್ ಮಾಡ್ತೀವಲ್ಲ ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ ನಾವ 20 ದ ರೈಟ್ ಸೈಡ್ಗೆ ಪ್ಲೇಸ್ ಮಾಡ್ತೀವಿ. ಯಾಕಂದ್ರ 30 20ಗಿಂತ ಜಾಸ್ತಿ ಐತಿ. ಇನ್ಸರ್ಟ್ ಮಾಡಿರುವಂತ ಎಲಿಮೆಂಟ್ ಯಾವ ಕಲರ್ ಇಂದ ನಾವ ಅನೋಟೇಟ್ ಮಾಡ್ತೀವಿ ಅಂದ್ರೆ ರೆಡ್ ಕಲರ್ ಇದೆ. ಯಾಕಂದ್ರೆ ಹೊಸ ನೋಡ್ ಯಾವಾಗ್ಲೂ ರೆಡ್ ಇರ್ತಾವ. ಆದ್ರೆ ಇಲ್ಲಿ ನಮ್ದು ಏನೈತಿ ಪ್ರಾಪರ್ಟಿ ರೆಡ್ ನೋಡ್ ಕೆನ್ ನಾಟ್ ಹ್ಯಾವ್ ಅ ರೆಡ್ ಚಿಲ್ಡ್ರನ್ ಅನ್ನುವಂತ ಈ ಕಂಡೀಷನ್ ಏನಾಯ್ತಾ ವೈಲೇಟ್ ಆಯ್ತಾ. ಅದ್ರ ಸಲುವಾಗಿ ನಾವ್ ಇದನ್ನ ರೊಟೇಟ್ ಮಾಡ್ಬೇಕ. ಸೊ ನಾವು ರೊಟೇಟ್ ಮಾಡಿಂದ ನಮ್ದ ಟ್ರೀ ಈ ರೀತಿ ಕಾಣ್ತೈತಿ. 20 ಅನ್ನೋದು ನಮ್ದ ರೂಟ್ ಆತ. 30 20ಗಿಂತ ದೊಡ್ಡದಿರೋದ್ರಿಂದ ಇದನ್ನ ನಾವ ರೈಟಿಗೆ ಪ್ಲೇಸ್ ಮಾಡಾಕತ್ತೀವ. ಆಮೇಲೆ 10 20ಗಿಂತ ಸ್ಮಾಲ್ ಇರೋದ್ರಿಂದ ಇದನ್ನ ನಾವ ಲೆಫ್ಟ್ ಚೈಲ್ಡ್ ಅಂತ ಹೇಳಿ ಮೆನ್ಷನ್ ಮಾಡಾಕತ್ತೀವ. ರೂಟ್ ಏನೈತಿ ಬ್ಲಾಕ್ ಕಲರ್ ಇಂದ ಅನೋಟೇಟ್ ಮಾಡಾಕತ್ತೀವ. ಲೆಫ್ಟ್ ಆಮೇಲೆ ರೈಟ್ ಚೈಲ್ಡ್ ಅನ್ನು ನಾವ ರೆಡ್ ನೋಡಿಂದ ಅನೋಟೇಟ್ ಮಾಡಾಕತ್ತೀವ. ಸೊ ಈ ಮ್ಯಾಪ್ ದಾಗ ಎಂಟ್ರಿ ಅಂತ ಹೇಳಿ ಒಂದ ಸ್ಟ್ಯಾಟಿಕ್ ಕ್ಲಾಸ್ ಐತಿ. ಈ ಎಂಟ್ರಿ ಕ್ಲಾಸ್ ಎಂಟ್ರಿ ಇಂಟರ್ಫೇಸ್ ಏನೈತಿಲ್ಲ ಮ್ಯಾಪ್ ದಾಗ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡ ಕಾಂಕ್ರೀಟ್ ಇಂಪ್ಲಿಮೆಂಟೇಶನ್ ಪ್ರೊವೈಡ್ ಮಾಡಾಕತೈತಿ. ಸೊ ಇಲ್ಲಿ ನೋಡಿದ್ರ ನಮಗ ಪೇರೆಂಟ್ ಏನ್ ಇಂಡಿಕೇಟ್ ಮಾಡ್ತೈತಿ, ಈ ಪೇರೆಂಟ್ ನೋಡ್ ನ ಹೋಲ್ಡ್ ಮಾಡಾಕ ಪೇರೆಂಟ್ ಅಂತ ಹೇಳಿ ಬರ್ದಾರ. ಇಟ್ ಈಸ್ ಆಲ್ಸೋ ಆಫ್ ಟೈಪ್ ಎಂಟ್ರಿನ ಐತಿ. ಹಂಗ ರೈಟ್ ನೋಡ್ ನ ಹೋಲ್ಡ್ ಮಾಡಾಕ ರೈಟ್ ಅಂತ ಹೇಳಿ ಫೀಲ್ಡ್ ಐತಿ. ಲೆಫ್ಟ್ ನೋಡ್ ನ ಹೋಲ್ಡ್ ಮಾಡಾಕ ಲೆಫ್ಟ್ ಅಂತ ಹೇಳಿ ಫೀಲ್ಡ್ ಐತಿ. ಕಲರ್ ನ ಇಂಡಿಕೇಟ್ ಮಾಡಾಕ ಬೇಸಿಕಲಿ ಒಂದು ಬೂಲಿಯನ್ ವೇರಿಯಬಲ್ ನ ತಗೊಂಡಾರ. ಸೊ ಎರಡ ಟೈಪ್ ಕಲರ್ ಅದಾವ. ಒಂದ್ ರೆಡ್ ಅರ್ ಇರ್ಬೇಕ ಇಲ್ಲಾಂದ್ರೆ ಒಂದು ಬ್ಲಾಕ್ ಅರ್ ಇರ್ಬೇಕ. ಅದಕ್ಕ ಇದನ್ನ ಬೂಲಿಯನ್ ಫೀಲ್ಡ್ ಅಂತ ಹೇಳಿ ತಗೊಂಡಾರ. ಇನಿಷಿಯಲಿ ಬ್ಲಾಕ್ ಇರ್ತೈತಿ. ಸೊ ಹೊಸ ನೋಡ್ ಬಂತಂದ್ರೆ ಅವಾಗ ಇದ್ರ ಬೇಸ್ಡ್ ಆನ್ ದಾಟ್ ಸಮ್ ಲಾಜಿಕ್ ಇದ್ರ ಕಲರ್ ಚೇಂಜ್ ಆಗೋತ ಹೋಗ್ತೈತಿ. ಸೊ ಕೀ ಪಾಯಿಂಟ್ಸ್ ಆಫ್ ಅ ಟ್ರೀ ಮ್ಯಾಪ್ ನೋಡೋದಾದ್ರ ಟ್ರೀ ಮ್ಯಾಪ್ ಏನ್ ಮಾಡ್ತೈತಿ ಕೀ ವ್ಯಾಲ್ಯೂ ಪೇರ್ಸ್ ನ ಸ್ಟೋರ್ ಮಾಡ್ತೈತಿ. ಕೀಸ್ ಆರ್ ಸಾರ್ಟೆಡ್ ಇನ್ ಅ ನ್ಯಾಚುರಲ್ ಆರ್ಡರ್. ಸೊ ಇಲ್ಲಿ ಪ್ಲೇಸ್ ಮಾಡಿರುವಂತ ಕೀ ವ್ಯಾಲ್ಯೂ ಪೇರ್ಸ್ ಕೀದ್ ನ್ಯಾಚುರಲ್ ಆರ್ಡರಿಂಗ್ ಮ್ಯಾಗ ಸಾರ್ಟ್ ಆಗಿರ್ತಾವ. ಆದ್ರೆ ಕಂಡೀಷನ್ ಏನಂತಂದ್ರೆ ಈ ಕೀಸ್ ಏನ್ ಇರ್ತಾವಲ್ಲ ಕಂಪೇರೇಬಲ್ ಇಂಟರ್ಫೇಸ್ ನ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದು ಅಂತಂದ್ರೆ ಅವಾಗ ಬೇಸ್ಡ್ ಆನ್ ದ ನ್ಯಾಚುರಲ್ ಆರ್ಡರ್ ಅವ ಸಾರ್ಟ್ ಆಗ್ತಾವ. ಇನ್ ಕೇಸ್ ನಮ್ಗ ನ್ಯಾಚುರಲ್ ಆರ್ಡರ್ ಬ್ಯಾಡ್ ಅಂತಂದ್ರ ನಾವ ಟ್ರೀ ಮ್ಯಾಪ್ ಅದ ಕನ್ಸ್ಟ್ರಕ್ಟರ್ ದಾಗ ಕಂಪೇರೇಟರ್ ನ ಪ್ರೊವೈಡ್ ಮಾಡ್ಬೇಕ.
ಸೊ ಅವಾಗ ಕಂಪೇರೇಟರ್ ಲಾಜಿಕ್ ಏನಿರ್ತೈತಲ್ಲ ಸಾರ್ಟ್ ಮಾಡೋ ಲಾಜಿಕ್ ಪ್ರಕಾರ ಕೀ ವ್ಯಾಲ್ಯೂಸ್ ಪೇರ ಸಾರ್ಟ್ ಆಗ್ತವ. ಡೂಪ್ಲಿಕೇಟ್ ಕೀಸ್ ಅಲವ್ ಆಗಂಗಿಲ್ಲ ಇದ್ರೊಳಗ. ನಲ್ ವ್ಯಾಲ್ಯೂಸ್ ನಾವ ಇದ್ರೊಳಗ ಸ್ಟೋರ್ ಮಾಡಬಹುದು, ಆದ್ರೆ ನಲ್ ಕೀಸ್ ಅಲವ್ ಮಾಡಂಗಿಲ್ಲ. ಪುಟ್, ಗೆಟ್, ರಿಮೂವ್ ಇವೆಲ್ಲ ಆಪರೇಷನ್ ಓ ಲಾಗಿನ್ ಟೈಮ್ ತಗೋತಾವ. ಯಾಕಂದ್ರೆ ಇದ ಬ್ಯಾಕ್ ಎಂಡ್ ದಾಗ ರೆಡ್ ಬ್ಲಾಕ್ ಟ್ರೀನ ಯೂಸ್ ಮಾಡಾಕತೈತಿ. ಸಾರ್ಟೆಡ್ ಮ್ಯಾಪ್ ದಾಗ ಯಾವ್ಯಾವ ಮೆಥಡ್ ನ ಇಂಟ್ರೊಡ್ಯೂಸ್ ಮಾಡ್ಯಾರತ್ತಂದ್ರ, ಹೆಡ್ ಮ್ಯಾಪ್ ಕೀ ಆಸ್ ಎ ಪ್ಯಾರಾಮೀಟರ್ ಕೊಟ್ಟಿವಿ ಅಂದ್ರೆ ಇದೇನ್ ಮಾಡ್ತೈತಿ ಅಂತಂದ್ರ ಯಾವ್ಯಾವ ಕೀಸ್ ಇಲ್ಲಿ ಕೊಟ್ಟಿರುವಂತ ಕೀಕ್ಕಿಂತ ಸಣ್ಣ ಅದಾವಲ್ಲ ಅವನ್ನೆಲ್ಲಾನು ಪ್ರೊವೈಡ್ ಮಾಡ್ತೈತಿ. ನಾವ್ ಇಲ್ಲಿ ಕೊಟ್ಟಿರುವಂತ ಕೀ ಆ ಲಿಸ್ಟ್ ದಾಗ ಇನ್ಕ್ಲೂಡೆಡ್ ಇರಂಗಿಲ್ಲ. ಟೇಲ್ ಮ್ಯಾಪ್ ಕೀ ಅಂತ ಇನ್ನೊಂದು ಮೆಥಡ್ ಕೊಟ್ಟಾರ. ಇದೇನ್ ಮಾಡ್ತೈತಿ ಅಂದ್ರೆ ಯಾವ್ಯಾವ ಕೀ ಇದಕ್ಕಿಂತ ದೊಡ್ಡ ಅದಾವಲ್ಲ ಅವನ್ನೆಲ್ಲಾನು ಲಿಸ್ಟ್ ಮಾಡ್ತೈತಿ. ಅದ್ರ ಜೊತೆ ಇಲ್ಲಿ ಕೊಟ್ಟಿರುವಂತ ಕೀನು ಅದ್ರೊಳಗಡೆ ಇನ್ಕ್ಲೂಡೆಡ್ ಇರ್ತೈತಿ. ಫಸ್ಟ್ ಕೀ ಸ್ಮಾಲೆಸ್ಟ್ ಕೀನ ರಿಟರ್ನ್ ಮಾಡ್ತೈತಿ, ಲಾಸ್ಟ್ ಕೀ ಲಾರ್ಜೆಸ್ಟ್ ಕೀನ ರಿಟರ್ನ್ ಮಾಡ್ತೈತಿ. ಲಿಮಿಟೇಷನ್ ಆಫ್ ಸಾರ್ಟೆಡ್ ಮ್ಯಾಪ್. ಸೊ ಸಾರ್ಟೆಡ್ ಮ್ಯಾಪ್ ದಾಗ ಬೇಸಿಕ್ ಮೆಥಡ್ಸ್ ಅಷ್ಟ ಅದಾವ. ಅಂದ್ರೆ ಫಸ್ಟ್ ಕೀ, ಲಾಸ್ಟ್ ಕೀ, ಹೆಡ್ ಮ್ಯಾಪ್ ಕೀ ಅಷ್ಟ ಅದಾವ. ಇದ್ರೊಳಗ ಈಗ ಕ್ಲೋಸೆಸ್ಟ್ ಕೀ ಯಾವ್ಯಾವ ಅದಾವ ಅಂದ್ರೆ ಸೆಲ್ಲಿಂಗ್, ಫ್ಲೋರ್ ಕೀಸ್ ಫೈಂಡ್ ಔಟ್ ಮಾಡಕ್ ಯಾವ್ದು ಇಲ್ಲ. ಇನ್ ಕೇಸ್ ಟ್ರೀ ಮ್ಯಾಪ್ ಆಲ್ರೆಡಿ ಸಾರ್ಟೆಡ್ ಆಗೈತೆ ಬೇಸ್ಡ್ ಆನ್ ದ ಕೀ, ಅದನ್ನ ನಾನು ರಿವರ್ಸ್ ಆರ್ಡರ್ ದಾಗ ನಾನು ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಯಾವ್ದು ಮೆಥಡ್ ಇಲ್ಲ. ಸೊ ಈ ಲಿಮಿಟೇಷನ್ಸ್ ನ ಓವರ್ಕಮ್ ಮಾಡಾಕ ನೇವಿಗೇಬಲ್ ಮ್ಯಾಪ್ ನ ಜಾವಾ 1.6 ದಾಗ ಇಂಟ್ರೊಡ್ಯೂಸ್ ಮಾಡಿದ್ರ. ಸೊ ಇದ್ರೊಳಗಡೆ ಸ್ವಲ್ಪ ಅಡಿಷನಲ್ ಮೆಥಡ್ಸ್ ನ ಆಡ್ ಮಾಡಿದ್ರ. ಸೊ ಯಾವ್ಯಾವ ಮೆಥಡ್ ನ ಇಂಟ್ರೊಡ್ಯೂಸ್ ಮಾಡಿದ್ರ ಅಂತಂದ್ರ ಸೆಲ್ಲಿಂಗ್ ಕೀ, ಫ್ಲೋರ್ ಕೀ, ಹೈಯರ್ ಕೀ, ಲೋವರ್ ಕೀ, ಡಿಸೆಂಡಿಂಗ್ ಮ್ಯಾಪ್ ಅಂತ ಮೆಥಡ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ರೆ. ಈ ಮೆಥಡ್ಸ್ ನಾವು ವಿತ್ ಎಕ್ಸಾಂಪಲ್ ನೋಡೋಣ. ನಾ ಇಲ್ಲೇನ್ ಮಾಡೀನಿ, ಟ್ರೀ ಮ್ಯಾಪ್ ಅದ ಬಂದ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಾಕತ್ತೀನಿ. ಇದ್ರೊಳಗಡೆ ಕೀ ವ್ಯಾಲ್ಯೂ ಪೇರ್ ನಾನೇ ಇನ್ಸರ್ಟ್ ಮಾಡಾಕ್ತೀನಿ. 10 ಕೀ ವ್ಯಾಲ್ಯೂ ಎ, 20 ಕೀ ಬಿ, 30 ಸಿ, 40 ಡಿ ಅಂತ ಈ ರೀತಿ ಕೀ ವ್ಯಾಲ್ಯೂ ಪೇರ್ಸ್ ನಾನೇ ಇನ್ಸರ್ಟ್ ಮಾಡೀನಿ. ಬೇಸ್ಡ್ ಆನ್ ದ ಕೀ ಇವೇನಾಗ್ಯಾವ ಎಲ್ಲಾನು ಸಾರ್ಟೆಡ್ ದಾಗ ಇರ್ತಾವ. ನಾನು ಯಾವಾಗ ಸೆಲ್ಲಿಂಗ್ ಕೀ 25 ಅಂತ ಕಳಿಸ್ತೇನಲ್ಲ ಅವಾಗ ಏನಾಗತ್ತ ಅಂತಂದ್ರ ಈ 25 ಕಿಂತ ಯಾವ್ಯಾವ ಎಲಿಮೆಂಟ್ ದೊಡ್ಡದಾವ ಅಂತ ಹೇಳಿ ಫೈಂಡ್ ಔಟ್ ಮಾಡ್ತೈತಿ. ಸೊ 25 ಕಿಂತ ದೊಡ್ಡದಾಗಿರುವಂತ ಎಲಿಮೆಂಟ್ 30, 40. ಅದ್ರೊಳಗಡೆ 25 ಯಾವ್ದು ಕ್ಲೋಸೆಸ್ಟ್ ಐತಿ ನಮ್ದ 30. ಸೊ 30 ಅಂತ ಹೇಳಿ ಬರ್ತೈತಿ ನಮಗ ವ್ಯಾಲ್ಯೂ. ಇನ್ ಕೇಸ್ 25 ಇತ್ತಂದ್ರ 25 ನ ರಿಟರ್ನ್ ಆಗ್ತೈತಿ. ಇಲ್ಲ ಅಂತಂದ್ರ 25 ಕಿಂತ ಯಾವ್ಯಾವ ನಂಬರ್ ದೊಡ್ಡ ಅದಾವ ಆ ದೊಡ್ಡ ನಂಬರ್ದಾಗ ಯಾವ್ದ 25 ಗ ಕ್ಲೋಸ್ ಇರ್ತೈತಲ್ಲ ಆ ನಂಬರ್ ರಿಟರ್ನ್ ಆಗ್ತೈತಿ. ಫ್ಲೋರ್ ಕೀ 25. ಸೊ ಇದೇನ್ ಮಾಡ್ತೈತಿ, 25 ನ ಐತೇನ್ ಅಂತ ಹೇಳಿ ಟ್ರೀ ಮ್ಯಾಪ್ ದಾಗ ನೋಡ್ತೈತಿ. ಇತ್ತಂದ್ರ ಅದ ರಿಟರ್ನ್ ಆಗ್ತೈತಿ. ಇರ್ಲಿಲ್ಲ ಅಂತಂದ್ರ 25 ಕಿಂತ ಯಾವ್ಯಾವ ಸಣ್ಣ ನಂಬರ್ ಅದಾವ ಆ ಸಣ್ಣ ನಂಬರ್ ದಾಗನ ಯಾವ ನಂಬರ್ 25 ಗ ನಿಯರ್ ಐತಿ ಆ ನಂಬರ್ ರಿಟರ್ನ್ ಆಗ್ತೈತಿ. ಸೊ ಇಲ್ಲಿ ನಮ್ ಕೇಸ್ದಾಗ 20 ಅಂತ ರಿಟರ್ನ್ ಆಗ್ತೈತಿ. ಹೈಯರ್ ಕೀ 20. ಹೈಯರ್ ಕೀ 20 ಸೇಮ್ ಆಸ್ ಅ ಸೆಲ್ಲಿಂಗ್ ಕೀ. ಸೆಲ್ಲಿಂಗ್ ಕೀ ಏನ್ ಮಾಡ್ತೈತಿ, 25 ಇದ್ರೆ 25 ನ ರಿಟರ್ನ್ ಆಗ್ತೈತಿ. ಆದ್ರೆ ಇದು ಆ ರೀತಿ ರಿಟರ್ನ್ ಆಗಿಲ್ಲ. 20 ಇದ್ರೂ ಏನಾಗ್ತೈತಿ ಅಂತಂದ್ರ 20 ಗಿಂತ ದೊಡ್ಡ ಎಲಿಮೆಂಟ್ಸ್ ಯಾವ್ದಾವ ಅಂತ ಹೇಳಿ ಸರ್ಚ್ ಮಾಡ್ತೈತಿ. 30, 40. ಸೊ ಇವೆರಡು ನಂಬರ್ದಾಗ ಯಾವ ನಂಬರ್ 20 ನಿಯರ್ ಐತಲ್ಲ ಅದ ರಿಟರ್ನ್ ಆಗ್ತೈತಿ ಅಂದ್ರೆ ನಮ್ಗೆ 30 ಅಂತ ಹೇಳಿ ಬರ್ತೈತಿ. ಲೋವರ್ ಕೀ 20. ಇದನ್ನು ಸೇಮ್ ಆಸ್ ಅ ಫ್ಲೋರ್ ಕೀ. ಇದ್ರೊಳಗ ಏನಾಗ್ತೈತಿ ಅಂದ್ರೆ ಇವೊಂದು ನಮ್ದ ಇಲ್ಲಿ ಪಾಸ್ ಮಾಡಿರುವಂತ ವ್ಯಾಲ್ಯೂ ಇತ್ತಂದ್ರೂ ಇದು ರಿಟರ್ನ್ ಆಗಂಗಿಲ್ಲ. ಇದಕ್ಕಿಂತ ಸಣ್ಣ ನಂಬರ್ ಯಾವ ಅದಾವ ಆಮೇಲೆ ಯಾವ ನಂಬರ್ ಇದಕ್ ಕ್ಲೋಸ್ ಆಗೈತಲ್ಲ ಆ ನಂಬರ್ ರಿಟರ್ನ್ ಆಗೈತಿ. 20 ಅಂತ ನಾವು ಕಳಿಸ್ತೀವಿ ಅಂತಂದ್ರ 10 ಅಂತ ರಿಟರ್ನ್ ಆಗ್ತೈತಿ. ಯಾಕಂದ್ರ ಇದಕ್ಕಿಂತ ಸಣ್ಣ ನಂಬರ್ 10 ಐತಿ ಅದ್ರ ಸಲುವಾಗಿ. ಡಿಸೆಂಡಿಂಗ್ ಮ್ಯಾಪ್ ಏನ್ ಮಾಡ್ತೈತಿ, ರಿಟರ್ನ್ಸ್ ದ ಮ್ಯಾಪ್ ಇನ್ ರಿವರ್ಸ್ ಆರ್ಡರ್ ಆಫ್ ಅ ಕೀಸ್. ಸೊ ನಮ್ದು ಇನಿಷಿಯಲಿ ಏನ್ ಸಾರ್ಟೆಡ್ ಆರ್ಡರ್ ದಾಗ ಇರ್ತೈತಿಲ್ಲ ಅದನ್ನ ರಿವರ್ಸ್ ಮಾಡಿ ಇದ ಡಿಸೆಂಡಿಂಗ್ ಮ್ಯಾಪ್ ಪ್ರೊವೈಡ್ ಮಾಡ್ತೀವಿ. ಸೊ ನಾವ ನೆಕ್ಸ್ಟ್ ವಿಡಿಯೋದಾಗ ಟ್ರೀ ಮ್ಯಾಪ್ ಯಾವ ರೀತಿ ವರ್ಕ್ ಆಗೈತಿ ಆಮೇಲೆ ಟ್ರೀ ಮ್ಯಾಪ್ ಅದ ಎಕ್ಸಾಂಪಲ್ ನೋಡೋಣ ಅಂತ. ಆಮೇಲೆ ಇನ್ ಕೇಸ್ ನಾವ ಕಸ್ಟಮ್ ಆಬ್ಜೆಕ್ಟ್ ನಾವ್ ಏನಾರ ಕೀನ ಟ್ರೀ ಮ್ಯಾಪ್ ದಾಗ ಪ್ಲೇಸ್ ಮಾಡ್ಬೇಕಂತಂದ್ರ ಅದ್ ಯಾವ ರೀತಿ ಮಾಡ್ಬೇಕ ಆಮೇಲೆ ಅದ್ರದ್ದು ರೂಲ್ಸ್ ಏನೇನ್ ಅದಾವ ಅಂತ ಹೇಳಿ ನಾವು ನೆಕ್ಸ್ಟ್ ವಿಡಿಯೋದಾಗ ನೋಡೋಣ ಅಂತ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸಾದಂತ ತಿಳ್ಕೊಳಾಗ್ತಿದೀವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನಲ್ಕ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.